ಮಕ್ಕಳ ಸಮಗ್ರ ಬೆಳವಣಿಗೆಗೆ ಮಾನವೀಯ ಮೌಲ್ಯಗಳ ಪಾಠ ಅಗತ್ಯ. ನ್ಯಾಯಾಧೀಶೆ ನೂರಿನ್ ಉನ್ನಿಸಾ ಸಲಹೆ. ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆ ಮೆರೆದ ಸೈನ್ಸ್ ಎಕ್ಸ್ಪೋಗೆ ಜನರಿಂದ ಮೆಚ್ಚುಗೆ. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಶಿಕ್ಷಣ ಮಾತ್ರವಲ್ಲದೆ ಮಾನವೀಯ ಗುಣಗಳನ್ನು ಕಲಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರ ಮೇಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರಿನ್ ಉನ್ನಿಸಾ ಹೇಳಿದರು. ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಗ್ರಾಮದ ಬೃಂದಾವನ ಇಂಗ್ಲಿಷ್ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಟ್ಯಾಲೆಂಟ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆ ಹೆಚ್ಚು ಒಲವು ತೋರಿಸುತ್ತಿದ್ದು, ಇದರ ಪರಿಣಾಮವಾಗಿ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತಿವೆ. ಆದ್ದರಿಂದ ಪೋಷಕರು ಮಕ್ಕಳನ್ನು ಮೊಬೈಲ್ನಿಂದ ದೂರವಿಟ್ಟು ಪುಸ್ತಕ ಓದುವ ಅಭ್ಯಾಸ ಬೆಳೆಸುತ್ತಾ ಗಮನಹರಿಸಬೇಕು ಎಂದು ಅವರು ಸಲಹೆ ನೀಡಿದರು. ಇಂತಹ ವಿಜ್ಞಾನ ವಸ್ತು ಪ್ರದರ್ಶನಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸತನ ಹಾಗೂ ಭವಿಷ್ಯದಲ್ಲಿ ಏನಾದರೂ ಸಾಧಿಸಬೇಕೆಂಬ ಮನೋಭಾವ ಮೂಡುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಎಜುಕೇಷನ್ ಮತ್ತು ಸೊಸೈಟಿ ಸಂಸ್ಥಾಪಕ ಡಾಕ್ಟರ್ ನಜೀರ್ ಬೇಗ್, ಬಿಆರ್ಸಿ ಮಧುಸೂದನ್, ವಕ್ಫ್ ಬೋರ್ಡ್ ಮಾಜಿ ಉಪಾಧ್ಯಕ್ಷ ಅಮೀಮ್ ಅಹಮದ್, ಶಾಲೆಯ ಕಾರ್ಯದರ್ಶಿ ರೆಹಮತ್ ಅಲಿ, ಮುಖ್ಯ ಶಿಕ್ಷಕಿ ರಿಜ್ವಾನಾ ಬೇಗಂ, ಮಹಿನುದ್ದೀನ್ ರೆಹಮಾನ್, ಸಿಬಿಎಸ್ಇ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶಂಕರ್ ಪ್ರಸಾದ್, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಪತ್ರಕರ್ತರಾದ ಸೈಯದ್ ಯೂಸಿಫ್ ಉಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಮಾನ್ಯ ಕುಟುಂಬದಿಂದ ಬಂದು ನೋಡಿ, ಕೆಲವರಿಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಏನೇನೋ ಕನಸು ಕಾಣ್ತಾರ ಪೋಷಕರು. ಆದರೆ ಎಲ್ಲ ಶಿಕ್ಷಣವು ನಮ್ಮ ಸಂವಿಧಾನಬದ್ಧ ಶಿಕ್ಷಣದಲ್ಲಿ ಆ ಶಿಕ್ಷಣಕ್ಕೆ ಯಾಕೆ ಮಹತ್ವ ಯಾಕೆ ಕೊಡಬೇಕಂತ ನಮ್ಮ ನೂರಿನ್ ಉನ್ನಿಸಾ ಮೇಡಮ್ ಅವರು ಮಾದರಿ. ಅವರು BA LLB ಅಷ್ಟೇ ಓದಿರೋದು, ಆದರೂ ಇವತ್ತು ಜಿಲ್ಲೆಯ ಪ್ರಮುಖ ವ್ಯಕ್ತಿ, ಜಿಲ್ಲೆಗೆ ಬಾಸ್. ಅವರು ಹೆಂಗಾದ್ರು ಅವರ ಶ್ರಮ, ಅವರ ಒಂದು ಪರಿಶ್ರಮ ಮತ್ತು ಏನೋ ಒಂದು ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಬಂದಿದ್ದಾರೆ. ಅವರು ಒಂದು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಾನು ನಿಮ್ಮ ಪ್ರೇಕ್ಷಕರಿಗೆ ಅನಂತೆ ಮಾಡ್ಕೊಳ್ತೀನಿ. ನೋಡಿ, ನಾವು ವ್ಯವಸ್ಥೆಯ ಭಾಗ ಆಗ್ಬೇಕು. ಯಾಕೆ BU ಆಗ್ಬೇಕು ನನ್ನ ಮಗ ಅಂತ ನೀವು ಇಚ್ಛೆ ಪಡೆಯಲ್ಲ? ಯಾಕೆ ನನ್ನ ಮಗ ಒಬ್ಬ ಒಳ್ಳೆ ಕಮಿಷನರ್ ಆಗ್ಬೇಕು ಅಂತ ಇಚ್ಛೆ ಪಡಲ್ಲ? ಪೊಲೀಸ್ ಆಫೀಸರ್ ಅಂತ ಯಾಕೆ ನೀವು ಇಷ್ಟಪಡಲ್ಲ? ಈಗ ಏನೋ ಒಂದು ಹುಚ್ಚಾಗ್ಬಿಟ್ಟಿದ್ದೀವಿ. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಇಲ್ಲ ಫಾರಿನ್ಗೆ ಹೋಗ್ಬೇಕು. ಫಾರಿನ್ಗೆ ಹೋದವ್ರು ಬರ್ತಾರೆ, ಒಳ್ಳೆ ದುಡ್ಡು ದುಡಿದ್ದಾರೆ, ಗೌರವ ಸಿಗ್ತಾ ಇದೆಯಾ? ಈಗ ಎಷ್ಟೋ ಜನ ಸೇದು ಓದಿ ಬರ್ತಾರೆ, ಸಮಾಜಕ್ಕೆ ಮಾದರಿಯಾಗಿ ಅವ್ರಿಗೆ ಪರಿಗಣಿಸಲ್ಲ. ನೀವೊಂದು ಸಿಂಪಲ್ ವ್ಯವಸ್ಥೆಯ ಒಂದು ಭಾಗ ಆಗಿರಿ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಮಾನ್ಯ ಗಣ್ಯರೇ, ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಪೋಷಕ ಮಿತ್ರರೇ, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಈಚ್ ಅಂಡ್ ಒನ್ ಆಫ್ ಯು ಫಾರ್ ಯುವರ್ ಬೃಂದಾವನ್ ಟ್ಯಾಲೆಂಟ್ ಎಕ್ಸ್ಪೋ. ನಿಮ್ಮ ಮಕ್ಕಳದ್ದು ಸೈನ್ಸ್ ಎಕ್ಸಿಬಿಷನ್ ಎಲ್ಲ ವಿಚಾರಗಳನ್ನು ನೋಡಿದೆ. ಸೊ ನೀವೆಲ್ಲ ನೋಡಿರ್ಬೋದು. ಇವತ್ತು ಹೆಮ್ಮೆ ಪಟ್ಟುಕೊಳ್ಳುವ ದಿನ ಅಂತ ನಾನು ಭಾವಿಸ್ತೀನಿ. ಅಮೀನ್ ಅಹಮದ್ ರವರು ನನ್ನ ಬಗ್ಗೆ ಹೊಗಳಿದ್ರು. ಬಹುಶಃ ಅಷ್ಟು ಹೊಗಳಿಕೆ ನಾನು ಅಗಳಲ್ಲ. ಐ ಆಮ್ ನಾಟ್ ಎ ಬಾಸ್ ಆಫ್ ದಿ ತುಮಕೂರು, ಬಾಸ್ ಅಲ್ಲ. ಬಟ್ ನನಗೆ ನಾನು ಬಾಸ್ ಅಷ್ಟೇ, ಬೇರೆಯವರಿಗೆ ಬಾಸ್ ಅಲ್ಲ. ಐ ಆಮ್ ಬಾಸ್ ಟು ಮೈ ಸೆಲ್ಫ್. ಅದಕ್ಕಾಗಿ ನನಗೆ ನಾನು ಬಾಸ್ ಆಗಿರೋದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಒಂದು ಅಚೀವ್ ಮಾಡಿ ನಿಂತಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಇಲ್ಲಿ ಇವತ್ತು ಪೋಷಕರಿದ್ದೀರಾ, ಟೀಚರ್ಸ್ ಇದ್ದೀರಾ, ಮಕ್ಕಳಿದ್ದೀರಾ, ಎಲ್ಲರಿದ್ದೀರಾ. ಸೊ ನಾನು ಮುಖ್ಯವಾಗಿ ಪೋಷಕರಿಗೆ, ಅಮೀಮ್ ಅವರು ನನಗೆ ಹೇಳಿದ್ದು ಕಾನೂನಿನ ವಿಚಾರ ಹೇಳಿ ಅಂತ. ನಾನು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇವತ್ತು ಪೋಷಕರಿದ್ದೀರಾ. ಕೆಲವೊಂದು ಯಾಕೆಳಿದ್ರೆ ನಾನು ಜಡ್ಸ್ಗಿಂತ ಮುಂಚೆ ನಾನು ಒಬ್ಳು ಪೋಷಕಳಾಗಿದ್ದೀನಿ. ಕೆಲವೊಂದು ವಿಚಾರ ನನ್ನ ಸರ್ವಿಸಲ್ಲಿ, ನಂದು 17 ವರ್ಷದ ಸೇವಾವಧಿಯಲ್ಲಿ ನಾನು ಬಹಳಷ್ಟು ವಿಚಾರಗಳನ್ನು ಕಲ್ತಿದ್ದೇನೆ. ನಾನು ಕಲ್ತು ಬಂದಿದ್ದಲ್ಲ, ದಿನ ಬೆಳೀತಾ ಸಂಘ ಜೀವಿಯಾಗಿ ನನ್ನ ಅಕ್ಕಪಕ್ಕದವರಿಂದ, ನೆರೆಹೊರೆಯವರಿಂದ, ನಮ್ಮ ಗುರುಗಳಿಂದ, ಟೀಚರ್ಸ್ ಇಂದ, ಫ್ರೆಂಡ್ಸ್ಗಳಿಂದ, ಎಲ್ಲರಿಂದ ನಾವು ಕಲ್ತು ಮುಂದೆ ಬರೋದಿರೋದು. ನಾನು ಹಾಗೆ ಕಲ್ತಿರೋದು. ಇವತ್ತು ಇಷ್ಟೊಂದು ಪೋಷಕರಿದ್ದೀರಾ. ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮ್ಮ ಮಕ್ಕಳು ಹೇಗಾಗ್ಬೇಕು, ನಮ್ಮ ಮಕ್ಕಳು ಯಾರ ತರ ಆಗ್ಬೇಕು. ಐಶ್ವರ್ಯ ತರ, ಕ್ರಿಕೆಟರ್ ತರ, ಯಾರು ಮಾಡೆಲಿಂಗ್ ಇರ್ಬೋದು, ಅಥವಾ ಸೈಂಟಿಸ್ಟ್ ಇರ್ಬೋದು,
ಸೊ ಇಲ್ಲಿ ಎಷ್ಟು ಪೋಷಕರಿದ್ದೀರಾ, ನಾನೊಂದು ಪಾಸಿಟಿವ್ ಪ್ರಶ್ನೆ ಕೇಳ್ತೀನಿ. ಇಷ್ಟು ಪೋಷಕರು ಪ್ರಾಮಾಣಿಕವಾಗಿ ಹೇಳಬೇಕು, ನಿಮ್ಮ ಮಕ್ಕಳಿಗೆ ಎಷ್ಟು ಪೋಷಕರು ನೀವು ಮಕ್ಕಳೇ ಮಗನೇ ದೊಡ್ಡವಳಾದ ನಂತರ ನನ್ನ ಥರ ಆಗು ಅಂತ ಎಷ್ಟು ಜನ ಪೇರೆಂಟ್ಸ್ ಹೇಳಿದ್ದೀರಾ? ಕೈ ಎತ್ತಿ. ಓಕೆ, ಬೆರಳೆಣಿಕೆ ಎಷ್ಟು ಕೈಗಳು, ಆದ್ರೂ ಕಂಗ್ರಾಚುಲೇಟ್. ಕೆಲವು ಮಂದಿ ಕೈ ಎತ್ತಿದ್ದಾರೆ, ಉಳಿದವರು ಯಾಕೆ ಕೈ ಎತ್ತಲಿಲ್ಲ? ಸೆಕೆಂಡ್ ಕ್ವಶನ್. ನಿಮ್ಮ ಮಕ್ಕಳು ಈಗ ಇಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಇದ್ದಾರೆ, HM ಇದ್ದಾರೆ, ಇಲ್ಲಿ ಟೀಚರ್ ಸಾಮಾನ್ಯವಾಗಿ ಕ್ಲಾಸಲ್ಲಿ ಕೇಳ್ತಾರಲ್ಲ, ರಶ್ಮಿ ನೀ ದೊಡ್ಡವಳಾದ ನಂತರ ಏನಾಗ್ಬೇಕಪ್ಪ, ರಮೇಶ್ ದೊಡ್ಡವನಾದ ನಂತರ ಏನಾಗ್ಬೇಕು? ಸರ್, ಇಲ್ಲಿ ಎಷ್ಟು ಜನ ನಿಮ್ ಸ್ಟೂಡೆಂಟ್ಸು ಮಿಸ್ ನಾನು ನನ್ನ ಅಪ್ಪನ ತರ ಆಗ್ಬೇಕು, ಮಿಸ್ ನಾನು ನನ್ನ ಅಮ್ಮನ ತರ ಆಗ್ಬೇಕು ಅಂತ ಎಷ್ಟು ಮಕ್ಳು ಹೇಳಿದ್ದಾರೆ? ಎಷ್ಟು ಮಕ್ಳು ಹೇಳಿದ್ದಾರೆ? ರಿಜ್ವಾನ ಬೇಗಂ ಕೇಳಿದ್ದೀರಾ? ಮಕ್ಳು ಹೇಳಿದಾರೆ ಯಾರಾದ್ರೂ ಆಗ್ಬೇಕು ಅಂತ? ಯಾಕೆ ನಾವು ಪೋಷಕರು ಯೋಚಿಸ್ತಿಲ್ಲ? ಈಗ ಇಲ್ಲಿ ಉಳಿದವರು ಕೈ ಎತ್ತಲಿಲ್ಲ, ಯಾಕೆ ಕೈ ಎತ್ತಲಿಲ್ಲ? ನೀವು ಒಳ್ಳೆ ಪೋಷಕರಲ್ವಾ? ನೀವು ಒಳ್ಳೆ ಪೇರೆಂಟ್ಸ್ ಅಲ್ವಾ? ನಿಮ್ ಬಗ್ಗೆ ನಿಮ್ಗೆ ಡೌಟ್ ಇದೆ ಅಲ್ವಾ? ನಿಮ್ ಬಗ್ಗೆ ನೀವು ಡೌಟ್ ಇದೆ. ಒಳ್ಳೆ ಪೋಷಕರಂದ್ರೆ ಯಾರು? IAS ಅಧಿಕಾರಿಯ, ಜಡ್ಜ, IPS ಅಧಿಕಾರಿಗಳ? ಯಾರು ಒಳ್ಳೆ ಪೋಷಕರಂದ್ರೆ? ಯಾಕೆ ನೀವು ಎಲ್ಲರೂ ಕೈ ಎತ್ತಿಲ್ಲ? ಐ ಎಕ್ಸ್ಪೆಕ್ಟೆಡ್ ನೀವೆಲ್ಲರೂ ಕೈ ಎತ್ತೀರಂತ ನಾನು ಭಾವಿಸಿದ್ದೆ. ಯಾಕೆ ಕೈ ಎತ್ತಿಲ್ಲ? ಏನ್ ಭಯ, ಏನ್ ಆತ್ಮವಿಶ್ವಾಸದ ಕೊರತೆ? ನಾವು ಒಳ್ಳೆ ಪೋಷಕರಲ್ವಾ? ನೀವೆಲ್ಲ ಒಳ್ಳೆ ಪೋಷಕರಲ್ವಾ? ಯಾಕೆ ಆ ಧೈರ್ಯ ಇಲ್ಲ ನಿಮ್ಮಲ್ಲಿ? ನಿಮ್ಮ ವ್ಯಕ್ತಿತ್ವದ ಬಗ್ಗೆನೇ ನಿಮ್ಗೆ ಸಂಶಯ ಇದೆಯಾ? ಯು ಡೌಟಿಂಗ್ ಯುವರ್ ಸೆಲ್ಫ್. ಯಾಕೆ ನಿಮ್ಗೆ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಎಲ್ಲೋ ಮೇಡಮ್ ಕೇಳಿದರೆ ಬಹುಶಃ ಕನ್ಫ್ಯೂಷನ್, ನಾನು ಒಳ್ಳೆ ಪೇರೆಂಟ್ ಅಲ್ಲ, ಅದಕ್ಕೆ ನಾನು ನನ್ನ ಮಗನಿಗೆ ನಂತರ ಆಗು ಅಂತ ಹೇಳಲ್ಲ. 100% ಸತ್ಯ. ಇವತ್ತಿನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾವು ನಮ್ಮ ಮಕ್ಕಳಿಗಷ್ಟು ಹೇಳ್ತೇವೆ, ನಮ್ಮ ಮಗ ಬೀಡಿ ಸೇರ್ತಾನೆ, ನನ್ನ ಮಗಳು ಮೊಬೈಲ್ ಅಡಿಕ್ಟ್ ಆಗಿದ್ದಾಳೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಡಿಕ್ಟ್ ಆಗಿದ್ದಾಳೆ, ನನ್ನ ಮಗ ಡ್ರಿಂಕ್ಸ್ ಮಾಡ್ತಾನೆ, ಡ್ರಗ್ ಅಡಿಕ್ಟ್ ಆಗಿದ್ದಾನೆ, ಫ್ರೆಂಡ್ ಜೊತೆ ಪೋಲಿ ಆಗಿದ್ದಾನೆ. ನಾವು ಮಕ್ಕಳಿಗಷ್ಟು ಹೇಳ್ತೀವಿ ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ. ಅದಕ್ಕಿಂತ ಮುಂಚೆ ನಾನು ಯಾವ ರೀತಿ ಒಂದು ಮಾದರಿ ಪೋಷಕರಾಗ್ಲಿಕ್ಕೆ ನನ್ನ ಪ್ರಯತ್ನ ಏನಿದೆ ಅಂತ ನಾವು ನಮ್ಮನ್ನು ಪ್ರಶ್ನಿಸಿಕೊಂಡಿದ್ದೇವೆಯಾ ಯಾವತ್ತಾದ್ರೂ? ನಮ್ಮ ಮಕ್ಕಳಿಗೆ ಹೇಳ್ತೀವಿ ಬೀಡಿ ಸಿಗರೇಟು ಸೇರ್ಬಾರ್ದು, ಅದು ಕೆಟ್ಟದ್ದು, ತಪ್ಪು, ಡ್ರಿಂಕ್ಸ್ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ನಮ್ಮ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳ್ತೀವಿ. ಆದ್ರೆ ಮಕ್ಕಳು ಶಾಲೆಯಿಂದ ಬಂದಾಗ ಸೋಫಾದ ಮೇಲೆ ಕೂತು ತಂದೆನೇ ಜಮ್ಮಾಗಿ ಮೇಡಮ್ ಎಲ್ಲಾ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಹೇಳ್ಬೋದು, ಶಿಸ್ ಎ ರೋಲ್ ಮಾಡೆಲ್ ಅಂತ, ಹೌದಲ್ವಾ? ಸೊ ಅದೇ ನಂಬಿಕೆ ನಮ್ಗೆ ನಮ್ಮ ಮೇಲೆ ಇರ್ಬೇಕು, ನಮ್ಮ ವ್ಯಕ್ತಿತ್ವದ ಮೇಲೆ. ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ, ನಮ್ಮ ಮಕ್ಕಳಿಗೆ, ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬೇಡ. ಇವತ್ತು ಎಷ್ಟೋ ತಾಯಂದಿರು 2-3 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಒಂದೊಂದು ಮೊಬೈಲ್ ಅಲ್ಲಿ. ಇವತ್ತು ಮೊಬೈಲ್ ಇಲ್ಲದೆ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಷ್ಟೊಂದು ಕಾರ್ಯಕ್ರಮ ಆಗ್ತಿತ್ತು, ಚಪ್ಪಾಳೆನೇ ಕಮ್ಮಿ. ಯಾಕೆ? ಒಂದ್ ಕೈಯಲ್ಲಿ ಮೊಬೈಲ್ ಇದೆ, ಚಪ್ಪಾಳೆ ತಟ್ಟಲಿಕ್ಕೆ 2 ಕೈ ಅವಶ್ಯಕತೆ ಇದೆ. ಇವತ್ತು ಒಂದು ಕೈ ನಮ್ದು ಮೊಬೈಲ್ ತುಂಬೋಗಿದ್ರಿಂದ ನಮ್ಮಲ್ಲಿ ಚಪ್ಪಾಳೆನೂ ಬರಲ್ಲ, ಹೌದಲ್ವಾ? ಫಸ್ಟ್ ನಿಮ್ಮನ್ನು ನೀವು ತಿದ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇವತ್ತು ಕೌಟುಂಬಿಕ ಕಲಹಗಳು, ನಮ್ಮ ಕೋರ್ಟ್ ಅಲ್ಲಿ 6,000ಕ್ಕಿಂತ ಹೆಚ್ಚು ಡೈವೋರ್ಸ್ ಕೇಸಸ್ ಇದೆ. ಅದರಲ್ಲಿ 99% ಡೈವೋರ್ಸ್ಗೆ ಕಾರಣ ಮೊಬೈಲ್ ಫೋನ್ ನಲ್ಲಿರುವಂತಹ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಇಂದ ಇರುವಂತ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಇರ್ಬೋದು, ಫಾಲೋವರ್ಸ್ ಗಳಿಂದ ಆದಂತಹ ಅನಾಹುತಗಳಿಂದ ಗಂಡ ಹೆಂಡತಿಯ ಮಧ್ಯೆ ಒಡಕು ಬರ್ತಾ ಇದೆ. ತಂದೆ ಮಕ್ಕಳ ಮಧ್ಯೆ ಕೌಟುಂಬಿಕ ಕಲಹಗಳಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ನಾವು ಅದು ಮೊಬೈಲ್ ಕೆಟ್ಟದ್ದು ಅಥವಾ ಬಳಕೆ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಅದಕ್ಕೆ ಮಿತಿ ಇರಬೇಕು. ಇವತ್ತು ಏನಾಗ್ತಾ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲದೆ ನಮ್ಗೆ ಬದುಕೇ ಇಲ್ಲ. ಫ್ರೆಂಡ್ಶಿಪ್ ಎಲ್ಲವನ್ನು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮೊಬೈಲ್, ವಾಟ್ಸಪ್ ಅಲ್ಲೇ ಮಾಡೋರಾಗಿದ್ದೇವೆ. ಇವತ್ತು ಭಾವನೆಗಳೇ ಇಲ್ಲ. ಪಕ್ಕದ ಮನೆಯಲ್ಲಿ ಏನಾಗಿದೆ, ಪಕ್ಕದ ಮನೆಯವರು ಊಟ ಮಾಡಿದಾರ, ಪಕ್ಕದ ಮನೆಯ ಯಾವ ಪರಿಸ್ಥಿತಿ ಅಂತ ಇವತ್ತು ನಾವು ಅವಲೋಕನ ಮಾಡಲ್ಲ. ಜಾಸ್ತಿ ನಾವು ಫೇಮಸ್ ಆಗ್ತೀವಿ, ಜಾಸ್ತಿ ಎಲ್ರಿಗೂ ಇಷ್ಟ ಆಗ್ತೀವಿ, ಜಾಸ್ತಿ ಎಲ್ರು ನಮ್ಮನ್ನು ಪ್ರೀತಿಸ್ತಾರೆ, ಇಷ್ಟಪಡ್ತಾರಂತ. ಇವತ್ತೇನಾಗಿದೆ,
ನಮ್ಮನ್ನು ನಾವು ಪ್ರೀತಿಸೋದು ಬಿಟ್ಟು ಎಲ್ಲರನ್ನು ಪ್ರೀತಿಸ್ತಾ ಇದ್ದೀವಿ. ವಿ ಫಾರ್ಗೆಟ್ ಟು ಲವ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಕಡೆಗಣಿಸಿದ್ದೀವಿ, ಎಲ್ಲರನ್ನು ಪ್ರೀತಿಸ್ತಿದ್ದೀವಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ. ಇವತ್ತು ಫೇಸ್ಬುಕ್ ವಾಟ್ಸಪ್ ಫಾಲೋವರ್ಸ್ ಇಲ್ಲದೆ ನಮಗೆ ಬದುಕಲಿಕ್ಕೆ ಆಗಲ್ಲ. ನೀವು ಪ್ರಶ್ನಿಸಬಹುದು, ಸರಿ ಜಾಸ್ತಿ ಇಲ್ಲಿ ಯಾರಿಗೆ ಫಾಲೋವರ್ಸ್ ಇದ್ದಾರೆ? ಇನ್ಸ್ಟಾಗ್ರಾಮ್ 5000, 10,000, 500, 100, ಮಿನಿಮಮ್ 50-100 ಎಲ್ರಿಗೂ ಇರ್ತಾರಲ್ವಾ? ನೀವು ಕ್ವಶನ್ ಮಾಡ್ಬೋದು, ಮೇಡಮಿಗೂ ಅಷ್ಟು ಇರ್ಬೋದು ಅಂತ ಕೇಳಿ. ಫೋಟೋಸ್ ಎಲ್ಲ ಇದ್ದಾರೆ. ನಂದೆಲ್ಲಾದ್ರೂ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ದೀರಾ? ಇಲ್ಲ. ಸೊ ನಾನು 2004 ಅಲ್ಲಿ ನನ್ನ ಮದುವೆ ಆಯಿತು. ಮದುವೆಗಿಂತ ಮುಂಚೆ ಮೊಬೈಲ್ ಇರಲಿಲ್ಲ. ಮದುವೆ ನಂತರ ನನ್ನ ಹಸ್ಬೆಂಡ್ ಮೊಬೈಲ್ ಕೊಡಿಸಿದ್ರು. ಆಗ ನಾನು ಜಡ್ಜ್ ಆಗಿರಲಿಲ್ಲ, ಪ್ಯೂರ್ ಹೌಸ್ ವೈಫ್ ಆಗಿ 5 ವರ್ಷ ಮನೆಯಲ್ಲೇ ಇದ್ದೆ. ಆಗ ಮೊಬೈಲಲ್ಲಿ ಬಳಸ್ತಿಲ್ಲ. ಯಾಕೆ? ಹಸ್ಬೆಂಡಿಗೆ ಹೆದ್ರು ಬಿಟ್ಟು, ಗಂಡ ಅತ್ತೆಗೆ ಹೆದ್ರು ಬಿಟ್ಟು ಅದೆಲ್ಲ ಯೂಸ್ ಮಾಡಿದ್ರೆ ಏನಾದ್ರೂ ತೊಂದರೆ ಆಗುತ್ತೋ, ಏನಾದ್ರೂ ಗಂಡನಿಗೆ ಗೊತ್ತಾಗುತ್ತೋ ಯೂಸ್ ಮಾಡಲಿಲ್ಲ. ನಂತರ 2009 ನಾನ್ ಜಡ್ಜ್ ಆಗಿ ನಂದೇ ಅರ್ನಿಂಗ್ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದೆ. ಈ ಒಂದು ಆಗ್ಲೂ ನಾನು ಯೂಸ್ ಮಾಡಲಿಲ್ಲ. ಯಾಕೆ? ನನ್ಗೆ ಅದರ ಅಗತ್ಯ ಕಾಣಲಿಲ್ಲ. ಇವತ್ತು ನನಗೆ ತುಂಬಾ ಫಾಲೋವರ್ಸ್, ನಾಟ್ ಇನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಹೀಗೇನೆ ಜನರಲ್ ಆಗಿ ತುಂಬಾ ಫ್ರೆಂಡ್ಸ್ ಇದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ. ಇವತ್ತು ಇನ್ಸ್ಟಾಗ್ರಾಮ್ಗಿಂತ ನಾನು ಜಾಸ್ತಿ ಒಳ್ಳೆಯ ನನ್ನ ಕೆಲಸದಿಂದ ನಾನು ಫೇಮಸ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಇಲ್ಲದೇನೂ ನಾವು ಒಳ್ಳೆ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ಬೋದು. ಫಸ್ಟ್ ಲವ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ಆಯ್ತಾ? ಎಲ್ಲ ಸೆಲ್ಫಿ, ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡೋದು ತುಂಬಾ ಇಟ್ಸ್ ವೆರಿ ಡೇಂಜರ್. ಇವತ್ತು ಬಹಳಷ್ಟು ಹೆಣ್ಣು ಮಕ್ಕಳು ಸೈಬರ್ ಕ್ರೈಮ್ಗೆ ಒಳಗಾಗ್ಬಿಟ್ಟು ಆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂದ ಬಹಳಷ್ಟು ಅನಾಹುತಗಳನ್ನು ತಂದೊಡ್ಡಿದ್ದಾರೆ. ಖಂಡಿತ ಮಿನಿಮೈಸ್ ಯುವರ್ ಸೋಷಿಯಲ್ ಮೀಡಿಯಾ. ಯೂಸ್ ಮಾಡಬೇಡಿ ಅಂತಿಲ್ಲ, ಬಳಕೆ ಕಮ್ಮಿ ಮಾಡಿ. SSLCಗೋ ಅಥವಾ 8ನೇ ಕ್ಲಾಸ್ಗೋ ಬಿಡಿಸ್ಬಿಡ್ತೀರಾ ಅನ್ನೋ ಒಂದು ಮಾತಿದೆ. ದಯವಿಟ್ಟು ಈ ಎಜುಕೇಶನ್ ಅನ್ನುವಂಥದ್ದು ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ಶಿಕ್ಷಣವನ್ನ, ನಿಮ್ಮ ಬದುಕನ್ನ ಬದಲಾವಣೆ ಆಗುವಂಥದ್ದು. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಕಣ್ಣ ಮುಂದೆ ಕುಂತಿರುವಂತಹ ನಮ್ಮ ಜಡ್ಜ್ ಅವರು ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಇವತ್ತು ಅವ್ರು ಏನಾದ್ರು ಓದದೆ ಹೋಗಿದ್ರೆ, ತಿಳ್ಕೊಳ್ಳದೆ ಹೋಗಿದ್ರೆ, ಇಡೀ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಅವರು ಹೈಕೋರ್ಟ್ಗೂ ಕೂಡ ಹೋಗ್ತಾರೆ. ಅದು ಆಗಬೇಕು ಅಂತ ಹೇಳಿ ಕೂಡ ನಾವೆಲ್ಲರೂ ಕೂಡ ಆಶಿಸೋಣ ಅಂತ ಹೇಳ್ತಾ, ಇನ್ನು 25 ವರ್ಷಗಳ ಈ ಶಾಲೆಯನ್ನ ಯಾರು ಬೇಕಾದ್ರೂ ಕಟ್ಬೋದು, ಸಂಸ್ಥೆಯನ್ನ ಯಾರು ಬೇಕಾದ್ರೂ ಕಟ್ಬೋದು, ದುಡ್ಡಿರೋರೆಲ್ಲರೂ ಕೂಡ ಸಂಸ್ಥೆ ಮಾಡ್ಬೋದು, ಆದ್ರೆ ಉಳಿಸ್ಕೊಳಕ್ಕಾಗಲ್ಲ. 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ಉಳಿಸ್ಕೊಂಡಿದ್ದೀರಿ, 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದೀರಿ ಅಂತಂದ್ರೆ ನಿಜವಾಗ್ಲೂ ಅದೊಂದು ಬಹಳ ದೊಡ್ಡ ವಿಷಯ ಅಂತ ಹೇಳಿ ಆಲಿ ಸರ್ಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾರೆ. ನಾವು ಕೂಡ ಎಲ್ಲ ಪತ್ರಕರ್ತರ ಪರವಾಗಿ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನಾವು ಕೂಡ ನಿಮ್ಮ ಶಾಲೆಯ ಜೊತೆಯಲ್ಲಿರ್ತೇವೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮನ್ನ ಕರೀರಿ. ಖಂಡಿತವಾಗ್ಲೂ ಮತ್ತಷ್ಟು ಶಾಲೆಯನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನಮ್ಮನ್ನ ಕರೆಸಿ ಒಂದೆರಡು ಮಾತಾಡೋಕೆ ಅವಕಾಶ. ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು, ಮಿನಿಮಮ್ ಮಾರ್ಕ್ಸ್ ತೆಗಿಬೇಕು, ಈ ಒಂದು ಮೈಂಡ್ ಸೆಟ್ ಬರ್ತಾ ಇದೆ ಎಲ್ಲ ಕಡೆ, ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡಿದ್ದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಅದು ಪರ್ಟಿಕ್ಯುಲರ್ ಆಗಿ ಸೈನ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳಲ್ಲಿ ಬಹಳ ಕಮ್ಮಿ ಆಗ್ತಾ ಇದೆ. ನಾನೇನು ಓದ್ತಾ ಇದ್ದೀನಿ, ಅದು ಏನು ಹೇಳುತ್ತೆ, ಇದರಿಂದ ನಾನು ಅದನ್ನ ಜೀವನದಲ್ಲಿ ಯಾವ ಥರ ಎಲ್ಲಿ ಉಪಯೋಗಿಸ್ಬೋದು, ಆ ಒಂದು ಅಪ್ಲಿಕೇಶನ್ ಆಗಲಿ, ಆ ಕಾಂಪಿಟೆನ್ಸಿನ ಮಕ್ಕಳು ಬೆಳೆಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದೆ. ಏನಕ್ಕೆ ಆ ಥರ? ನನ್ನ ಅಬ್ಸರ್ವೇಷನ್, ಪರ್ಸನಲ್ ಅಬ್ಸರ್ವೇಷನ್ ಏನು ಅಂದರೆ, ಪ್ರತಿಯೊಂದು ಪಾಠ ವಿಜ್ಞಾನದಲ್ಲಿ, ಅದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ ಯಾವ್ದಾರು ಆಗಿರ್ಬೋದು, ಮಾಡಿದಾಗ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ದು ಒಂದು ಟಚನ್ನು ಕೊಡಬೇಕಾಗತ್ತೆ ಮಕ್ಕಳಿಗೆ. ಅಂದರೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಅದನ್ನು ಮಕ್ಕಳ ಕೈಲಿ ಮಾಡಿಸೋದು, ಅಥವಾ ನಾವು ಮಾಡಿ ಮಕ್ಕಳಿಗೆ ಅದನ್ನು ಎಕ್ಸಿಬಿಟ್ ಮಾಡಿ ತೋರಿಸೋದು ಮಾಡಿದಾಗ ಆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗುತ್ತೆ. ಆದಾಗ ಮಕ್ಕಳಲ್ಲಿ ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಲವಾಗಿ ಬೇರೂರುತ್ತೆ. ಅವಾಗ ಮಕ್ಕಳಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ಇದು ಏನಕ್ಕೆ, ವೈ ಅನ್ನೋದೊಂದು ಪ್ರಶ್ನೆ ರೈಸ್ ಆಗುತ್ತೆ, ವಾಟ್ ಅನ್ನೋದೊಂದು ಪ್ರಶ್ನೆ ರೈಸ್ ಆಗುತ್ತೆ. ಯಾಕೆ ಈ ಥರ? ಕೆಲವೆಲ್ಲ ನನ್ನ ಮಕ್ಕಳಿಗೆ ಲಾಗಳನ್ನ ಹೇಳ್ಕೊಟ್ಟಾಗ ಸೈನ್ಸಲ್ಲಿ, ಸರ್ ಇದು ಏನು ಸರ್, ಲಾ ಅಂದರೆ ಏನು ಸರ್ ಅಂತ ಕೇಳ್ತಾರೆ. ಸೊ ಈ ಮಟ್ಟಕ್ಕೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಈ ಒಂದು ಎಕ್ಸ್ಪೋಗಳು ಏನು ಸರ್ ಮಾಡಿದ್ದಾರೆ ನಮ್ಮ ಸೆಕ್ರೆಟರಿ ಸರ್, ಬಹಳ ದಿನಗಳಿಂದನೂ ಕೂಡ ಇದಕ್ಕೊಂದು ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾ ಬಂದರು. ನಾನು 10th ಸ್ಟ್ಯಾಂಡರ್ಡ್ ಕ್ಲಾಸಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಎಕ್ಸಿಬಿಟ್ಸ್ನೆಲ್ಲ ವಿತ್ ಗೈಡೆನ್ಸ್ ಆಫ್ ಟೀಚರ್ಸ್ ಮಾಡ್ತಾ ಬಂದರು ಪ್ರತಿದಿನ. ಸೊ ಇವತ್ತು ನಾನು ಅಲ್ಲೆಲ್ಲ ಮೇಲೆ ಕೆಳಗೆ 3 ಫ್ಲೋರ್ಸಲ್ಲಿ ಆ ಎಕ್ಸಿಬಿಟ್ಸ್ನ ನೋಡಿದಾಗ ಅದರಲ್ಲಿ ಆ ಒಂದು ಕಾಂಪಿಟೆನ್ಸಿ, ಮಕ್ಕಳಲ್ಲಿರುವಂಥ ಒಂದು ಕಾಂಪಿಟೆನ್ಸಿ, ಆ ಮಕ್ಕಳು ಎಕ್ಸ್ಪ್ಲೈನ್ ಮಾಡಿದ ರೀತಿ, ಟೀಚರ್ಸ್ ಅವರನ್ನು ಟ್ರೈನ್ ಅಪ್ ಮಾಡ್ಕೊಟ್ಟಿರೋ ರೀತಿ, ಮತ್ತು ನಾನು ಕೆಲವೆಲ್ಲ
ಕ್ರಾಸ್ ಕ್ವೆಶನ್ಸ್ನ ಕೇಳಿದೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮಕ್ಕಳು ಆನ್ಸರ್ ಮಾಡ್ತಾ ಬಂದರು. ಸೊ ಐ ಹಾರ್ಟಿಲಿ ಥ್ಯಾಂಕ್ ಆಲ್ ದ ಸ್ಟಾಫ್, ಆಲ್ ದ ಟೀಚರ್ಸ್ ಹೂ ಆರ್ ಬಿಹೈಂಡ್. ನಿಜಕ್ಕೂ ಶ್ಲಾಘನೀಯವಾದದ್ದು. ಈಗಾಗಲೇ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಆಗಿರ್ತಕ್ಕಂಥ ಮೇಡಮ್ ಅವರು ಯಾವ ರೀತಿ ಇರಬೇಕು, ಪೋಷಕರು ಯಾವ ರೀತಿ ಇರಬೇಕು, ಮಕ್ಕಳನ್ನ ಯಾವ ರೀತಿ ಮೌಲ್ಯಯುತವಾಗಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ನಾವು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಕಾರಣ ಈ ಬೃಂದಾವನ ಶಾಲೆ ಅಂತ ಹೆಸರಿನಲ್ಲೇ ಕೂಡ ಒಂದು ಹಿಂದುತ್ವ ಇದೆ. ಏನಪ್ಪ ಅದು ಬೃಂದಾವನ? ಸಂಸ್ಕೃತದಲ್ಲಿ ತುಳಸಿ ತೋಟ ಅಂತ ಒಂದು ಪವಿತ್ರವಾಗಿರ್ತಕ್ಕಂತಹ ತುಳಸಿ ಹೆಸರು ಬರ್ತಕ್ಕಂಥ ಒಂದು ಹೆಸರನ್ನ ಶಾಲೆಗೆ ಇಟ್ಟಿದ್ದಾರೆ. ರೆಹಮತ್ ಅಲಿ ಸರ್ ಅವರು. ಅವರ ಏನು ಹಿನ್ನೆಲೆ ನೋಡಿದ್ರೆ ತುಂಬ ಕೊಡುಬಡದಿಂದ ಬಂದಿರತಕ್ಕಂಥವ್ರು. ಇಲ್ಲಿ ಈ ಭಾಗದ ಗ್ರಾಮೀಣ ಭಾಗದ ಎಲ್ಲ ಬಡ, ಮಧ್ಯಮ ಹಾಗೂ ಅತಿ ಶ್ರೀಮಂತವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮೌಲ್ಯಯುತ ಶಿಕ್ಷಣವನ್ನ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಶಾಲೆ ಮಾಡಿರ್ತಕ್ಕಂಥದ್ದು ಸೌಭಾಗ್ಯವೇ ಸರಿ. ಏಕೆಂದ್ರೆ ಇಂದಿನ ಒಂದು ಯುಗದಲ್ಲಿ ಎಲ್ಲರನ್ನೂ ಕೂಡ ಸಾರ್ವಜನಿಕವಾಗಿ ಬಂಡವಾಳನ ಹಾಕಿ ತೆಗಿಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥವ್ರು. ಆದರೆ ನಮ್ಮ ರೆಹಮತ್ ಅಲಿ ಸರ್ ಅವರು ಆ ರೀತಿ ಮಾಡಲಿಲ್ಲ. ಏಕೆಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಅದು ಒಂದು ಉನ್ನತ ಮಟ್ಟಕ್ಕೆ ಕೊಡಬೇಕು ಅಂತಂದ್ರೆ ಪ್ರತಿಯೊಬ್ಬರ ಪರಿಶ್ರಮ ಕೂಡ ಸಾಕಷ್ಟು ಇರುತ್ತೆ. ಇಲಾಖೆ ಆಗಿರ್ಬೋದು, ಪೋಷಕರಾಗಿರ್ಬೋದು, ಅದಕ್ಕಿಂತ ಹೆಚ್ಚಿನದಾಗಿ ಶಾಲಾ ಶಿಕ್ಷಕರು ಅವರೆಲ್ಲರೂ ಕೂಡ ರೆಹಮತ್ ಅಲಿ ಸಾರ್ ಅವರ ಒಂದು ಪರಿಶ್ರಮಕ್ಕೆ ಬೆಂಬಲವಾಗಿದ್ದಾರೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಒಂದೊಂದು ವಿಚಾರ ಹೇಳಬೇಕು, ಈ ಶಾಲೆನ ಸರ್ವಧರ್ಮ ಶಾಲೆ ಅಂತ ಹೇಳೋದ್ರಲ್ಲಿ ನಿಜಕ್ಕೂ ತಪ್ಪಾಗಲಾರದು. ಪ್ರತಿ ಸಮಾಜದ ಎಲ್ಲರಿಗೂ ಕೂಡ ಇಲ್ಲಿ ಈ ಶಾಲೆಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಕೇಳುವ ಮಟ್ಟಿಗೆ ಎಲ್ಲರಿಗೂ ಕೂಡ ರಿಯಾಯಿತಿ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ತುಂಬಾ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಎಲ್ಲಾ ಪೋಷಕರು ಹಾಗೂ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ಅವರ ಬೆಂಬಲಕ್ಕೆ ಇರೋಣ. ನಾವು ಕೂಡ ಅವ್ರಿಗೆ ಬೆಂಬಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಬೃಂದಾವನ ಶಾಲೆ ಪದವಿ ಪೂರ್ವ ಕಾಲೇಜ್ ಆಗಲಿ. और इंसान बनाने के लिए बच्चों की फैमिली के साथ काम करना बहुत जरूरी है. तो सर से जब मुलाकात हुई थी, वृंदावन स्कूल का जो कोलैबोरेशन है आगे इंशाल्लाह वो यही है कि हम बच्चों के साथ साथ बच्चों की फैमिली स्पेशली माँ के साथ काम करें और माँ जो प्रॉब्लम फेस कर रही है उनको कैसे हल करें. देखिए समस्याएं तो बहुत हैं, प्रॉब्लम्स बहुत हैं, लेकिन उनका हल भी हम ही को ढूंढना है. कोई ऊपर से नहीं आएगा उसका हल ढूंढने के लिए. तो हम करते हैं, सिर्फ पढ़ाना हमारा लास्ट का काम होता है. पहले तो हमारा काम यही है कि हम अपने बच्चों के माँ बाप के लिए क्या कर सकते हैं और इस समाज के लिए क्या कर सकते हैं. तो हमारे स्कूल में माओ के लिए बहुत सारी ट्रेनिंग प्रोग्राम्स हैं और उनको काम सिखाकर पैसे कमाने के हम जरिए बताते हैं. और हम कोशिश करेंगे कि वृंदावन के साथ भी ये काम कर सके. और जो मैम ने सबसे इम्पोर्टेंट बात कही, मेंटल स्ट्रेस, आज बच्चे सबसे बहुत ज्यादा गुजर रहे हैं और सबसे ज्यादा पेरेंट्स गुजर रहे हैं. उससे कैसे निकला जाए? सवाल ये कि ये जो प्रॉब्लम है ना कि बच्चे हमारी बात नहीं सुन रहे हैं, फोन के एडिक्शन है, उससे निकला कैसे जाए? ये एक सोल्यूशन यही है कि हमारे स्कूल्स में काउंसलर्स का होना बहुत जरूरी है, साइकोलॉजिस्ट का होना बहुत जरूरी है और उनके साथ कंटिन्यू इंटरवेंशन होना, यानी कि रेगुलर उनसे बात करना है. और काफी कुछ मैम ने कहा 680 ಮಕ್ಕಳ ಸಂಖ್ಯೆ ಇತ್ತು. ಆವಾಗ 2019 ಕೊನೆಯಲ್ಲಿ ಹಾಗೂ 2020 ಆರಂಭದಲ್ಲಿ ಬಂದಂತಹ ಈ ಕೊರೋನಾ ಮಹಾಮಾರಿಯ ಕಾರಣಾಂತರದಿಂದ ನಾವು ಯಾವ ಮಟ್ಟಕ್ಕೆ ಕ್ಷೀಣಿಸಿದ್ವಿ ಅಂದ್ರೆ ನಮ್ಮ ಆತ್ಮವಿಶ್ವಾಸನ ನಾವು ಪ್ರಶ್ನಿಸುವಂತಹ ಒಂದು ವ್ಯವಸ್ಥೆ ಬಂದಿತ್ತು ನಮಗೆ. ಏನು 680 ಮಕ್ಕಳ ಸಂಖ್ಯೆ ಇತ್ತು, ಅದು 220ಕ್ಕೆ ಬಂದಿತ್ತು ಆ ಸಮಯದಲ್ಲಿ. ಬಹುಶಃ ಆ ಸಮಯದಲ್ಲಿ ನಾವು ಸಾಕಷ್ಟು ನಮ್ಮಲ್ಲಿ ಕೆಲಸ ಮಾಡಿದಂತಹ ಈ ಒಂದು ಸಿಬ್ಬಂದಿಗೆ ಸಂಬಳ ಕೊಡಕ್ಕೆ ದುಡ್ಡಿರಲಿಲ್ಲ. ನಮ್ಮಲ್ಲಿದ್ದಂತಹ ವಾಹನಗಳನ್ನು ಮಾರಿ ನಾವು ಸಂಬಳ ಕೊಡುವಂತಹ ಸ್ಥಿತಿ ಬಂದಿತ್ತು ನಮಗೆ. ಅದಾದ ನಂತರ 21, 22ಕ್ಕೆ 220 ಹೋಗಿ 300 ಆಯಿತು. ಆಮೇಲೆ 24, 25ಕ್ಕೆ 420 ಆಯಿತು.
ಅದಾದ ನಂತರ ತಮ್ಮೆಲ್ಲರ ಸಹಕಾರದಿಂದ ಆಮೇಲೆ ನಮ್ಮಲ್ಲಿ ನಮ್ಮ HM ಟೀಮ್ ವಹಿಸಿದಂತಹ ಒಂದು ಶ್ರದ್ಧೆಯಿಂದ ಶ್ರಮದಿಂದ ಕಳೆದ ವರ್ಷ 25-26ನೇ ಸಾಲಿಗೆ 250 ಹೊಸದಾದ ದಾಖಲಾತಿಯನ್ನು ನಮ್ಮ ಶಾಲೆಗಾಯಿತು. ಬಹುಶಃ ಈ ವರ್ಷ ನಾವು ಆ ಒಂದು 25-26ನೇ ವರ್ಷಕ್ಕೆ ನಾವು ನಮ್ಮ ಈ ಒಂದು ಸಂಸ್ಥೆಯ ಜೀವನದಲ್ಲಿ ಮರೆಯಲಾದಂತಹ ವರ್ಷ ಅಂತ ನಾನು ಅನ್ಕೊಂಡಿರ್ತೀನಿ. ಯಾಕಂದ್ರೆ ಈ ಒಂದು ಹಳ್ಳಿಯ ಶಾಲೆಗೆ ಒಂದೇ ಶೈಕ್ಷಣಿಕ ವರ್ಷದಲ್ಲಿ 250 ಹೊಸದಾದ ದಾಖಲಾತಿಗಳು ಆಗ್ತಾವಂದ್ರೆ ಸುಮ್ಮನೆ ಆಗೋದಿಲ್ಲ. ಅಲ್ಲಿ ನಮ್ಮ ಟೀಮ್ ಮಾಡಿದಂತಹ ಒಂದು ಕೆಲಸ, ಮಕ್ಕಳನ್ನು ಪ್ರೋತ್ಸಾಹಿಸಿದಂಥದ್ದು, ಆಮೇಲೆ ನಮ್ಮ SLC ರಿಸಲ್ಟು, ಆಮೇಲೆ ಅತ್ಯಂತ ಹೆಚ್ಚಿನದಾಗಿ ನೀವು ನಮ್ಮನ್ನ ಮೇಲೆ ಭರವಸೆ ಇಟ್ಟು ನಮ್ಮ ಮೇಲೆ ಇಟ್ಟಂತಹ ಕಾನ್ಫಿಡೆನ್ಸು, ನಮ್ಮ ಮೇಲೆ ಇಟ್ಟಂತಹ ಪ್ರೀತಿ ವಿಶ್ವಾಸ, ಇದರಿಂದ ಒಂದೇ ವರ್ಷ 250 ಮಕ್ಕಳು ದಾಖಲಾಗುವುದರ ಮೂಲಕ ನಮ್ಮ ಈ ಒಂದು ಶಾಲೆಯ ಮಕ್ಕಳ ಸಂಖ್ಯೆ ಇವತ್ತು 680. ಅಂದ್ರೆ ನಾವು 2019ಕ್ಕೆ ಈಗ ನಿಮ್ಮೆಲ್ಲ ಸಹಕಾರದಿಂದ ಈ ನಿಮ್ಮ ಶಾಲೆ ರೀಚ್ ಆಗಿದೆ.